ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಅನ್ಯಾಯ ಆಗ್ತಾನೆ ಇದೆ. ಅದು ನಿನ್ನೆನೂ ಕೂಡ ಆಗಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ CWMA ಆದೇಶವನ್ನ ಮಾಡಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶ ಇನ್ನಷ್ಟು ಆಕ್ರೋಶ ಕೆಡೆ ಮಾಡಿಕೊಡ್ತಾ ಇದೆ. ಮೊನ್ನೆ ಅಷ್ಟೇ 3,500 ಕ್ಯೂಸೆಕ್ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ 15 ದಿನಗಳ ಕಾಲ ಏನು ಆರ್ಡರ್ ಆಗಿತ್ತು, ಅದಕ್ಕೇನೆ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಈಗ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. 15 ದಿನಕ್ಕೆ 12,000 ಕ್ಯೂಸೆಕ್ ಬಿಡಲೇಬೇಕು. ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಆದೇಶಕ್ಕೆ ಕಿಡಿಕಾರಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಸಜ್ಜಾಗಿರುವಂತದ್ದು ಸರ್ಕಾರ. ರಾಜ್ಯದಲ್ಲಿ ಎಂತಹ ಪರಿಸ್ಥಿತಿ ಇದೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಈಗ ವರ್ಣನ ಕೃಪೆಯಿಂದಾಗಿ ಹಂಗೂ ಹಿಂಗೂ ಸ್ವಲ್ಪ ಮಳೆ ಬಂದು ಡ್ಯಾಮ್ಗಳಿಗೆ ಜೀವ ಕಳೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ತುಂಬಿಕೊಳ್ತಾ ಇರುವಂತ ಟೈಮ್ನಲ್ಲಿ ತಮಿಳುನಾಡಿನ ಖ್ಯಾತೆ CWMA ಅನ್ಯಾಯ ಇದೆಲ್ಲವೂ ಕೂಡ ಬರಸಿಡಿಲಿನಂತೆ ಬಂದು ಎರಗ್ತಾ ಇದೆ ಕರ್ನಾಟಕಕ್ಕೆ. ಇಂದು ಸಚಿವರು ತಜ್ಞರ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸಭೆಯಲ್ಲಿ ಚರ್ಚಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ CM. ಅನ್ಯಾಯ ಆಗ್ಲಿಕ್ಕೆ ನೀವು ಬಿಡಲ್ಲ ಅಂದ್ರೂ ರಾಜ್ಯದ ಜನ ಬಿಡಲ್ಲ, ನೀವು ಹೋರಾಟ ಮಾಡದೆ ಹೋದ್ರೆ. ಕಾವೇರಿ ಕೊಳ್ಳದ ರೈತರಿಂದ ಭಾರಿ ಪ್ರತಿಭಟನೆ. ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಆಗ್ರಹಿಸಲಾಗ್ತಾ ಇದೆ. ಒಳ್ಳೆ ಮಳೆ ಆದಂತ ಹಿನ್ನೆಲೆಯಲ್ಲಿ ಈ ಹಿಂದಿನ ಬೇಡಿಕೆ ಇತ್ತಲ್ಲ, ಅದರ ಪ್ರಕಾರ ಬಿಟ್ರು. 52,000 ಕ್ಯೂಸೆಕ್ ಬಿಡಬೇಕಾಗಿತ್ತು, ಹತ್ತತ್ರ 86,000 ಕ್ಯೂಸೆಕ್ ನೀರನ್ನ ಬಿಡಲಾಗಿರುವಂಥದ್ದು. ಅವ್ರು ಕೇಳಿದ್ದಕ್ಕಿಂತ ಎಕ್ಸ್ಟ್ರಾ ಒಂದು 30,000 ಕ್ಯೂಸೆಕ್ ಎಕ್ಸ್ಟ್ರಾ ನೀರನ್ನೇ ಬಿಟ್ಟಿದ್ರು. ಯಾಕೆಂದ್ರೆ ಮಳೆ ಆದಂತ ಹಿನ್ನೆಲೆಯಲ್ಲಿ, ಕಬಿನಿ ಡ್ಯಾಮ್ ಫುಲ್ ಆದಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ನೀರು ನಿರಂತರವಾಗಿ ಹೋಗ್ತಾನೆ ಇತ್ತು. ಈಗಲೂ ಕೂಡ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಈಗ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು 15 ದಿನಗಳ ಕಾಲ ಅಂತ. ಅಂದ್ರೆ 12,000 ಕ್ಯೂಸೆಕ್ ಅಂದ್ರೆ ಹತ್ತತ್ರ 15.5 TMC ನೀರನ್ನ ಬಿಡಬೇಕಾಗತ್ತೆ ತಮಿಳುನಾಡಿಗೆ. ಈಗ ಕಬಿನಿ ಡ್ಯಾಮ್ ಫುಲ್ ಆಗಿದೆ, ಹಾರಂಗಿ ಆಗಿದೆ. ಆದ್ರೆ KRS ಅಲ್ಲಿ ಇನ್ನೂ ಕೂಡ ಇನ್ನು ದೊಡ್ಡ ಮಟ್ಟದಲ್ಲೇ ನೀರು ಬರಬೇಕಾಗಿರುವಂಥದ್ದು, ತುಂಬಿಕೊಳ್ಬೇಕಾಗಿರುವಂಥದ್ದು. ಹೇಮಾವತಿ ಕೂಡ ಬರೀ ಅರ್ಧ ಅಷ್ಟೇ ತುಂಬಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ನೀರು ಬಿಡಿ ಅಂತ ಹೇಳಿರುವಂತ ಆದೇಶ ಇನ್ನಷ್ಟು ಆಕ್ರೋಶ ಕೆಡೆ ಮಾಡಿಕೊಡ್ತಾ ಇದೆ. ಇನ್ನು ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್, ರಾಜ್ಯ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ರು. ಈ ಹಿಂದಿನ ಆದೇಶಕ್ಕೆ ಕರೆಯನ್ನ ಕೊಡಲಾಗಿತ್ತು, ಆದ್ರೆ ಆ ಆದೇಶ ಆಲ್ರೆಡಿ ಫುಲ್ ಆಗೋಯ್ತು. ಯಾಕೆಂದ್ರೆ ನೀರು ಕೂಡ ಎಲ್ಲ ಬಿಟ್ಟಾಗೋಯ್ತು. ಬಟ್ ಈಗ ನಿನ್ನೆ ಆಗಿರುವಂತ ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ಬಂದ್ ಇನ್ನಷ್ಟು ತೀವ್ರವಾಗುತ್ತಾ, ಬೆಂಬಲ ಸಿಗುತ್ತಾ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಯಾರು ಬೆಂಬಲ ಕೊಟ್ಟಿದ್ದಾರೆ, ಯಾರು ಬೆಂಬಲ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಬೆಂಬಲ ವಾಪಸ್ ಪಡೆದಿದ್ದಂತ ಕೆಲ ಸಂಘಟನೆಗಳು, ಆದ್ರೆ ನಿನ್ನೆ ಪ್ರಾಧಿಕಾರದ ಆದೇಶದ ಹಿನ್ನೆಲೆಯಲ್ಲಿ, ಬರೆ ಹಾಕಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಈಗ ಸಭೆ ಸೇರಿ ಬೆಂಬಲವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಬಂದ್ಗೆ ಬೆಂಬಲಿಸಬೇಕಾ ಬೇಡವಾ ಅಂತ ಇವತ್ತು ಇನ್ನಷ್ಟು ಚರ್ಚೆ ಆಗುತ್ತೆ. ಇಂದಿನ ಸಭೆಯಲ್ಲಿ ಪ್ರಾಧಿಕಾರದ ಆದೇಶದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ವಿವಿಧ ಸಂಘಟನೆಗಳ ಮುಖಂಡರು ಇಂದು ಭಾಗಿಯಾಗಲಿರುವಂಥದ್ದು. ಕೆಲವರು ಈಗ ಆಲ್ರೆಡಿ ನೀರೆಲ್ಲ ಬಿಟ್ಟಾಗಿದೆ, ಬಂದ್ ಯಾಕೆ, ಯಾಕೆಂದ್ರೆ ಮಳೆ ಆದಂತ ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈಗ ಸದ್ಯಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಬಂದ್ಗೆ ಮುಕ್ಕಾಲ್ ಭಾಗ ಜನ ಆಲ್ಮೋಸ್ಟ್ ಬೇಡ ಅಂತ ಹಿಂದೆ ಸರಿದಿದ್ರು ಸಂಘಟನೆಯವರು. ಆದ್ರೆ ನಿನ್ನೆ ಪ್ರಾಧಿಕಾರದ ಆದೇಶ ಇದೆಯಲ್ಲ, ಅವರು ಮತ್ತೊಮ್ಮೆ ಸಭೆ ಸೇರಿ ಬೆಂಬಲವನ್ನ ಕೊಡ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತೆ ಮಾಡಿದ. ತಮಿಳುನಾಡಿಗೆ ನೀರು ಬಿಡಲಿಕ್ಕೆ CWMA ಆದೇಶ. ಇಂದು ಮಂಡ್ಯದಲ್ಲಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹೋರಾಟವನ್ನ ಮಾಡಲಾಗುತ್ತೆ. ದೊಡ್ಡ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಮಂಡ್ಯ ಭಾಗದ ರೈತರು, ಕನ್ನಡ ಪರ ಸಂಘಟನೆಯವರು. ರೈತ ಹಿತರಕ್ಷಣಾ ಸಮಿತಿಯಿಂದ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿದೆ. ಕರ್ನಾಟಕ ಬಂದ್ಗೆ ರೈತ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಬಂದ್ ಬೆಂಬಲಿಸಲಿಕ್ಕೆ ಇತರ ಸಂಘಟನೆಗಳಿಗೂ ಕೂಡ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಇದ್ದಂತ ಪ್ರೆಷರ್ ಬೇರೆ, ಬಟ್ ಈಗ ಆ ಪ್ರೆಷರ್ ಇನ್ನಷ್ಟು ಜಾಸ್ತಿ ಆಗಿದೆ. ಅದು ಸಾಮಾನ್ಯ ವಿಚಾರ ಅಲ್ಲ. 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಪ್ರತಿದಿನ 15 ದಿನಗಳ ಕಾಲ. ಅದರಲ್ಲೂ ಹತ್ತತ್ರ 16 TMC ನೀರು ಹೋಗುತ್ತೆ ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಖಾಲಿ ಆದಂತೆ. ಅಕಸ್ಮಾತ್ KRS ಇಂದ ಬಿಡೋದಾದ್ರೆ, ಕಬಿನಿಯಿಂದ ಬಿಡ್ತಾನೆ ಇದ್ದಾರೆ, KRS ಲೆಕ್ಕ ಹಾಕೊಂಡ್ರೆ ಮುಕ್ಕಾಲ್ ಭಾಗ ಖಾಲಿ ಆಗ್ಬಿಡುತ್ತೆ. ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿ ಹೇಳಿದಂಥ ಆದೇಶವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಹಿತರಕ್ಷಣಾ ಸಮಿತಿ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಆದೇಶ ಜಾರಿಗೊಳಿಸಬಾರ್ದು, ನೀರನ್ನು ಬಿಡಬಾರ್ದು ಅಂತ ಹೇಳುವ ಒತ್ತಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ಬಿಡಲ್ಲ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತೆಲ್ಲ ಹೇಳಿದೆ. ಆ ಥರದ ನಡೆಯಲ್ಲಿರುವ ಕರ್ನಾಟಕ ಸರ್ಕಾರ ಅದೇ ರೀತಿ ನಿಲುವಿನಲ್ಲಿ ಗಟ್ಟಿಯಾಗಿ ಇರಬೇಕು. ಈ ವಾಸ್ತವ
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ನಾವು ನೋಡ್ತಾನೆ ಇದೀವಿ ಕಾವೇರಿ ಪ್ರಾಧಿಕಾರದಿಂದ ಪದೇ ಪದೇ ಅನ್ಯಾಯ ಆಗ್ತಾನೆ ಬರ್ತಾ ಇರುವಂತದ್ದು. ಕರ್ನಾಟಕಕ್ಕೆ ಈ ಹಿಂದೆ ಕೊಟ್ಟಿದ್ದಂತ ಆದೇಶಕ್ಕೆ ಆಕ್ರೋಶ ಇತ್ತು, ಆದ್ರೆ ವರ್ಣಕೃಪೆ, ಸೊ ಹೀಗಾಗಿ ನೀರು ಕೂಡ ಬಿಡ್ಲಾಯ್ತು. ಬಟ್ ಈಗ 12,000 ಕ್ಯೂಸೆಕ್ ಅಂದ್ರೆ ಹತ್ತತ್ರ 16 TMC ನೀರನ್ನ ಬಿಡಬೇಕಾಗುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಅಂದ್ರೆ ಏನ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಯಾವಾಗ ಅಪೀಲ್ ಹೋಗ್ತಾರೆ? ಇನ್ನು ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ಬಗ್ಗೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಈಗ ಅಂತ? ಪೃಥ್ವಿ, ನಿಶ್ಚಿತವಾಗಿ ಕಾವೇರಿ ಪ್ರಾಧಿಕಾರದ ತೀರ್ಪೇನಿದೆ 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಬೇಕು ತಮಿಳುನಾಡಿಗೆ ಅನ್ನುವಂಥದ್ದು, ಇದು ಕರ್ನಾಟಕಕ್ಕೆ ಸಂಕಷ್ಟವನ್ನು ತಂದೊಡ್ಡಿದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಯನ್ನು ಮಾಡ್ತಿದೆ. ಯಾವ ರೀತಿಯ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬಹುದು, ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಕಾನೂನಿನ ವ್ಯಾಪ್ತಿಯಾಗಿರುವಂಥ ಕಾರಣಕ್ಕಾಗಿ ಕೆಲವು ಸಲಹೆಗಳನ್ನು ಕಾನೂನು ತಜ್ಞರಿಂದಲೂ ಕೂಡ ಇವತ್ತು ಸರ್ಕಾರ ತೆಗೆದುಕೊಳ್ಳುತ್ತೆ. ಜೊತೆಗೆ ಮುಂದಿನ ಯಾವ ರೀತಿಯಾಗಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಡ್ಯಾಮ್ಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಒಳಹರಿವಿನ ಪ್ರಮಾಣ ಎಷ್ಟಿದೆ, ಜೊತೆಗೆ ಈಗಾಗಲೇ ತಮಿಳುನಾಡಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡಲಾಗಿದೆ, ಸಂಕಷ್ಟ ಸೂತ್ರದ ಅನ್ವಯವಾಗಿ ರಾಜ್ಯ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇದೆ, ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಚರ್ಚೆಯ ಬಳಿಕ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು. ಈ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ತಮಿಳುನಾಡು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆಯೂ ಕೂಡ ಇರುವಂಥ ಕಾರಣಕ್ಕಾಗಿ ಅಲ್ಲಿ ರಾಜ್ಯ ಸರ್ಕಾರವನ್ನೇನಾದರೂ ಪ್ರತಿವಾದಿಯನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಅಲ್ಲಿ ವಾದವನ್ನು ಮಂಡನೆ ಮಾಡಬೇಕು ಅನ್ನುವಂಥ ಅಂಶಗಳನ್ನ ಇಟ್ಟುಕೊಂಡು ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಈ ಒಂದು ಆದೇಶ ಬಂದ ನಂತರದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿರುತ್ತೆ ಅನ್ನುವಂಥದ್ದು. ಈ ಹಿಂದೆ ಸರ್ವಪಕ್ಷ ಸಭೆ ನಡೆಸಿದಂಥ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಪಕ್ಷಗಳು ಒಕ್ಕೊರಲಿನಿಂದ ಒಂದು ತೀರ್ಮಾನವನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಎಲ್ಲ ಪಕ್ಷಗಳು ನಿಮ್ಮೊಂದಿಗೆ ನಿಲ್ತದೆ, ಸರ್ಕಾರ ರಾಜ್ಯದ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹೋರಾಡುವಂಥ ಪ್ರತಿಯೊಂದು ಹೋರಾಟಕ್ಕೂ ಕೂಡ ಬದ್ಧರಾಗಿರ್ತೇವೆ, ನಾವು ನಿಮ್ಮೊಂದಿಗಿರ್ತೇವೆ ಅನ್ನುವಂಥ ರೀತಿಯಲ್ಲಿ ಅವರು ಸಂದೇಶವನ್ನು ಕೂಡ ಹೇಳಿದರು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದು, ಜೊತೆಗೆ ಮುಂದಿನ ಬೇಸಿಗೆಗಾಲದವರೆಗೂ ಕೂಡ ನೀರನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ಆಯಾಮವನ್ನೇ ಇಟ್ಟುಕೊಂಡು ಅಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕಾನೂನು ತಜ್ಞರೊಂದಿಗೆ ಸಲಹೆಗಳನ್ನ ಪಡ್ಕೊಳ್ಳಾಗುತ್ತೆ. ಜೊತೆಗೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಇಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾರೆ. ಇದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೂಡ ಕೊಟ್ಟಿತ್ತು. ಆಗಸ್ಟ್ 13ರಂದು ಅಂದರೆ ನಾಳೆ ಈ ಒಂದು ಕರ್ನಾಟಕ ಬಂದನ್ನು ಮಾಡೋದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ನಡುವೆ ಸಿಎಂ DK ಶಿವಕುಮಾರ್ ಅವರು ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನು ಕೊಡಬೇಡಿ, ಯಾರೂ ಕೂಡ ಕರ್ನಾಟಕ ಬಂದನ್ನು ಮಾಡಬೇಡಿ, ನಿಮ್ಮ ಮನವಿ ಏನಿದೆ ಅದೇ ರೀತಿಯ ಮನಸ್ಥಿತಿಯನ್ನು ರಾಜ್ಯ ಸರ್ಕಾರವೂ ಕೂಡ ಹೊಂದಿದೆ, ನಮ್ಮಿಬ್ಬರ ಮನಸ್ಥಿತಿ ಒಂದೇ ಆಗಿರುವಂಥ ಕಾರಣಕ್ಕಾಗಿ ರಾಜ್ಯದ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿರುತ್ತೆ, ಯಾರೂ ಕೂಡ ಕರ್ನಾಟಕ ಬಂಧನ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲ ಕನ್ನಡ ಪರ ಸಂಘಟನೆಗಳೊಂದಿಗೆ ಸಿಎಂ DK ಶಿವಕುಮಾರ್ ಇರ್ಬೋದು, ಹಾಗೆ ಶಾಸಕರು ಹಾಗೆ ಸಚಿವರು ಕೂಡ ಮಾತುಕತೆಯನ್ನು ಕೂಡ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಒಂದು ಹಂತದಲ್ಲಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದೆ. ಇದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸಂಘಟನೆಗಳೊಂದಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಕಾವೇರಿ ಪ್ರಾಧಿಕಾರದ ನಿರ್ಧಾರ ಏನಿದೆ ಇದು ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯವನ್ನು ಆಗ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಗೂ ಕೂಡ ತಮಿಳುನಾಡು ಅಡ್ಡಿಯನ್ನು ಮಾಡಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯನ್ನು ಮಾಡೋದಕ್ಕೆ ಸರ್ಕಾರ ಸ್ಪಷ್ಟವಾಗಿರುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಕಾವೇರಿ ಪ್ರಾಧಿಕಾರದ ಆದೇಶ ಏನಿದೆ ಅದನ್ನು ಸ್ಪಷ್ಟವಾಗಿ ತಿರಸ್ಕಾರ ಮಾಡಬೇಕು, ಕಾನೂನು ಹೋರಾಟವನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು. ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಈ ಒಂದು ಬಂದ್ನ ಬೆಂಬಲಿಸಿ ಎನ್ನುವಂಥ ರೀತಿಯಲ್ಲಿ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ನ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಅಂತಿಮವಾಗಿರುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.